ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆವೆನ್ಸ್ ಫ್ಯಾಷನ್. ನಾನು ನಿಮ್ಮ ಪ್ರೀತಿಯ ಹಣ್ಣು. ನಾವು ಹಾಕೋ ಔಟ್ಫಿಟ್ ಅಲ್ಲಿ ತಲೆಯಿಂದ ಕಾಲ್ವರೆಗೂ, ಅಂದ್ರೆ ತಲೆ ಹಾಕೋ ಕ್ಯಾಪ್ ಇಂದ ಹಿಡಿದು ಕಾಲು ಹಾಕೋ ಶೂವರೆಗೂ ಒಂದೇ ಒಂದು ಐಟಮ್ ಮಿಸ್ ಆದ್ರೂ ಕೂಡ ಇಡೀ ಔಟ್ಫಿಟ್ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆಗಲ್ಲ. ಅದರಲ್ಲಿ ಒಂದು ಶರ್ಟ್ ಕೂಡ. ನಾವು ಹಾಕೋ ಔಟ್ಫಿಟ್ ಅಲ್ಲಿ ಅದಕ್ಕೆ ತಕ್ಕಂತ ಮ್ಯಾಚಿಂಗ್ ಶರ್ಟ್ ಹಾಕಿಲ್ಲ ಅಂದ್ರೆ ನಾವು ಹಾಕಿರೋ ಔಟ್ಫಿಟ್ ಸ್ಟೈಲೇ ಹಾಳಾಗುತ್ತೆ. ಸೊ ಟುಡೇ ವಿ ವಿಲ್ ಟಾಕ್ ಅಬೌಟ್ ಶರ್ಟ್ಸ್. ಇವತ್ತು ನಮ್ಮ ಅಣ್ಣ ತಮ್ಮಂದಿರು ಶರ್ಟ್ಸ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಒಬ್ಬ ಫ್ರೆಂಡ್ ಹತ್ರ 4-5 ಶರ್ಟ್ ಅಷ್ಟೇ ಇರುತ್ತೆ, ಅದನ್ನ ಪದೇ ಪದೇ ರಿಪೀಟ್ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಇನ್ನೊಬ್ಬ ಫ್ರೆಂಡ್ ಹತ್ರ ಶರ್ಟ್ಸ್ ಏನೋ ತುಂಬಾ ಇರುತ್ತೆ, ಬಟ್ ಅವನಿಗೆ ಹೇಗೆ ಔಟ್ಫಿಟ್ ನ ಮ್ಯಾಚ್ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವತ್ತು ನಾವು ನಿಮಗೆ 8 ಟೈಪ್ ಶರ್ಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅದರಿಂದ ನೀವು ಸುಮಾರು 50 ಔಟ್ಫಿಟ್ ಜೊತೆಗೆ ತುಂಬಾನೇ ಈಸಿಯಾಗಿ ಈ ಶರ್ಟ್ಸ್ ನ ಮ್ಯಾಚ್ ಮಾಡಬಹುದು. ಸೊ ಲೇಟ್ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಯಾರ್ಯಾರು ಮೊದಲು ನೋಡ್ತಿದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕೋ ಯಾವುದೇ ಹೊಸ ವಿಡಿಯೋ ಆಗಿದ್ರು ಎಲ್ಲರಿಗಿಂತ ಮೊದಲು ನಿಮ್ಗೆ ತಲುಪುತ್ತೆ. ನಮ್ಮ ಶರ್ಟ್ಸ್ ಕಲೆಕ್ಷನ್ ನಲ್ಲಿ ಮೊದಲನೇದಾಗಿ ಯಾವ್ಯಾವ ಶರ್ಟ್ಸ್ ತಗೋಬೇಕು ಅನ್ನೋದನ್ನ ನೋಡೋಣ. ಆಮೇಲೆ ಒಂದು ಶರ್ಟ್ಸ್ ನ ಬೇರೆ ಬೇರೆ ಸ್ಟೈಲ್ ಅಲ್ಲಿ ಹೇಗೆ ರಿಪೀಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಹತ್ರ 2 ಪ್ಲೈನ್ ಶರ್ಟ್ಸ್ ಇರಬೇಕು. ಒಂದು ವೈಟ್ ಶರ್ಟ್ ಅಂಡ್ ಬ್ಲ್ಯಾಕ್ ಶರ್ಟ್. ಈ 2 ಶರ್ಟ್ ಏನಿದ್ದಾವೆ ತುಂಬಾನೇ ಕ್ಲಾಸಿಕ್ ವೈಬ್ ಕೊಡುತ್ತೆ ನಿಮ್ಮ ಔಟ್ಫಿಟ್ ಜೊತೆಗೆ. ಹಾಗೆ ನನ್ನ ಸಜೆಷನ್ ಏನಂದ್ರೆ, ಲೈಟ್ ಕಲರ್ ಶರ್ಟ್ಸ್ ನ ಡೇ ಟೈಮ್ ಅಲ್ಲಿ, ಹಾಗೆ ಡಾರ್ಕ್ ಕಲರ್ ಶರ್ಟ್ಸ್ ನ ಈವ್ನಿಂಗ್ ಇಲ್ಲ ನೈಟ್ ಟೈಮ್ ಅಲ್ಲಿ ಹಾಕೊಳ್ಳಿ. ಯಾಕಂದ್ರೆ ಲೈಟ್ ಕಲರ್ ಡೇ ಟೈಮ್ ಅಲ್ಲಿ ತುಂಬಾ ಕೂಲ್ ಆಗಿ ಕಾಣಿಸುತ್ತೆ, ಡಾರ್ಕ್ ಶರ್ಟ್ ನೈಟ್ ಟೈಮ್ ಅಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಡಾರ್ಕ್ ಕಲರ್ ಬಟ್ಟೆ ಹಾಕಿದಾಗ ನಮ್ಮ ಫೇಸ್ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ಸ್ ಜೊತೆ ಡಿನ್ನರ್ ಹೋದಾಗ, ಇಲ್ಲ ನೀವು ಇಷ್ಟಪಡೋ ಹುಡುಗಿ ಜೊತೆ ಡೇಟ್ ಹೋದಾಗ ಡಾರ್ಕ್ ಕಲರ್ ಬಟ್ಟೆ ಹಾಕೊಂಡೋಗಿ, ಇದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೆಕೆಂಡ್ ಒನ್ ಈಸ್ ಚೆಕ್ ಶರ್ಟ್ಸ್. ನಿಮ್ಮ ಹತ್ರ 2 ಚೆಕ್ ಶರ್ಟ್ಸ್ ಇರಬೇಕು. ಚೆಕ್ ಶರ್ಟ್ಸ್ ಅಂದ್ರೆ ಅದೇ ಬಾಕ್ಸ್ ಟೈಪ್ ಅಲ್ಲಿ ಇರುತ್ತಲ್ಲ, ಆ ಬಟ್ಟೆಗಳು. ನಿಮ್ಗೆ ಇಷ್ಟ ಇರೋ ಯಾವುದೇ ಕಲರ್ ಅಲ್ಲಿ, ಒಂದು ಲೈಟ್ ಕಲರ್ ಹಾಗೆ ಡಾರ್ಕ್ ಕಲರ್ ಅಲ್ಲಿ 2 ಚೆಕ್ ಶರ್ಟ್ ತಗೊಳ್ಳಿ. ಥರ್ಡ್ ಒನ್ ಈಸ್ ಪ್ರಿಂಟೆಡ್ ಶರ್ಟ್ಸ್. ಪ್ರಿಂಟೆಡ್ ಶರ್ಟ್ ಅಂದಿದ ತಕ್ಷಣ ತುಂಬಾ ಓವರ್ ಆಗಿ ತಗೊಳಕ್ ಹೋಗ್ಬೇಡಿ. ಸಿಂಪಲ್ ಆಗಿರೋದು ತಗೊಳ್ಳಿ. ಸಿಂಪಲ್ ಆಗಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫೋರ್ತ್ ಒನ್ ಈಸ್ ಟೀ ಶರ್ಟ್ಸ್. ನಿಮ್ಮ ಹತ್ರ 3 ಟೀ ಶರ್ಟ್ಸ್ ಯಾವಾಗಲೂ ಇರಲೇಬೇಕು. ಒಂದು ವೈಟ್ ಅಂಡ್ ಬ್ಲ್ಯಾಕ್ ಅಂಡ್ ಗ್ರೇ. ಟೀ ಶರ್ಟ್ಸ್ ನೀವು ಮನೇಲಿ ಕೂಡ ಹಾಕೋಬಹುದು, ಇಲ್ಲ ಟೀ ಶರ್ಟ್ಸ್ ಹಾಕೊಂಡು ಅದ್ರ ಮೇಲೆ ಶರ್ಟ್ ಇಲ್ಲ ಜಾಕೆಟ್ ನ ಹಾಕೋಬಹುದು. ಫಿಫ್ತ್ ಒನ್ ಈಸ್ ಜಾಕೆಟ್ಸ್. ಒಂದು ಬ್ಲೂ ಡೆನಿಮ್ ಜಾಕೆಟ್ ಅಂಡ್ ಬ್ಲ್ಯಾಕ್ ಲೆದರ್ ಜಾಕೆಟ್. ಇವೆರಡನ್ನು ನೀವು ಟೀ ಶರ್ಟ್ ಜೊತೆಗೆ, ಹುಡೀಸ್ ಜೊತೆಗೆ, ಇಲ್ಲ ಶರ್ಟ್ಸ್ ಜೊತೆಗೆ ಆರಾಮಾಗಿ ತುಂಬಾ ಸ್ಟೈಲಿಶ್ ಆಗಿ ಕ್ಯಾರಿ ಮಾಡಬಹುದು. ಇದು ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸಿಕ್ಸ್ತ್ ಒನ್ ಈಸ್ ಪೋಲೋ ಟೀ ಶರ್ಟ್ಸ್. ನಿಮ್ಮ ಹತ್ರ 2 ಪೋಲೋ ಟೀ ಶರ್ಟ್ಸ್ ಇರಲೇಬೇಕು. ಯಾವ್ದಾದ್ರು ಲೈಟ್ ಕಲರ್ ಅಲ್ಲಿ 2 ಪೋಲೋ ಟೀ ಶರ್ಟ್ಸ್ ತಗೊಳ್ಳಿ. ಇದೆಲ್ಲ ಕ್ಯಾಶುವಲ್ ಔಟ್ಫಿಟ್ ಜೊತೆಗೆ ಚೆನ್ನಾಗಿ ಕಾಣಿಸುತ್ತೆ. ಸೆವೆಂತ್ ಒನ್ ಈಸ್ ಜೀನ್ ಶರ್ಟ್ಸ್. ಜೀನ್ ಶರ್ಟ್ ಅಲ್ಲಿ ಬ್ಲೂ ಇಲ್ಲ ಬ್ಲ್ಯಾಕ್ ಜೀನ್ ಶರ್ಟ್ ತಗೊಳ್ಳಿ. ಇಟ್ ಲುಕ್ ಗುಡ್ ವಿತ್ ಕ್ಯಾಶುವಲ್ ಔಟ್ಫಿಟ್. ಲಾಸ್ಟ್ ಒನ್ ಈಸ್ ಹುಡೀಸ್. ಹುಡೀಸ್ ನಿಮ್ಮ ಹತ್ರ ಇರಲೇಬೇಕು. ಯಾಕಂದ್ರೆ ಇದರಿಂದ ನೀವು ಸ್ಟೈಲಿಶ್ ಆಗಿ ಕಾಣಿಸ್ತೀರಾ. ವಿಂಟರ್ ಟೈಮಲ್ಲಿ ನಿಮಗೆ ವಾರ್ಮ್ ಆಗಿಡಕ್ಕೆ ತುಂಬಾ ಹೆಲ್ಪ್ ಕೂಡ ಮಾಡುತ್ತೆ, ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ. ನೀವು ಕ್ರೀಮ್ ಕಲರ್ ಹಾಗೆ ಪರ್ಪಲ್ ಕಲರ್ ಅಲ್ಲಿ ತಗೊಳ್ಳಿ. ಇದು ಎಲ್ಲ ಔಟ್ಫಿಟ್ ಜೊತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಿಷ್ಟು ಬಟ್ಟೆಗಳ ಕಲೆಕ್ಷನ್ ಇಂದ ನೀವು ಯಾವ್ಯಾವ ತರ ಸ್ಟೈಲಿಶ್ ಆಗಿ ಮ್ಯಾಚ್ ಮಾಡಬಹುದು ಅಂತ ಸ್ವಲ್ಪ ಇಮೇಜ್ಗಳನ್ನ ಹಾಕಿರ್ತೀನಿ, ನೋಡ್ಕೊಳ್ಳಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಥರ ವೆರೈಟಿ ಸ್ಟೈಲ್ನ ಮಾಡ್ಬೋದು ಅಂತ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಇಟ್, ಶೇರ್ ಇಟ್ ಆ್ಯಂಡ್ ಲವ್ ಇಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹ್ಯಾವ್ ಅ ನೈಸ್ ಡೇ.